ಬೆಳಗಾವಿಯಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನ ಇವತ್ತು 3ನೇ ದಿನಕ್ಕೆ ಕಾಲಿಡ್ತಾ ಇದೆ. ಈ ಹಂತದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆಯನ್ನ ಮುಂದುವರಿಸಬೇಕನ್ನುವಂಥದ್ದು ಅನೇಕರ ತೀರ್ಮಾನ. ಪ್ರಶ್ನೋತ್ತರ ಕಲಾಪದ ನಂತರ ಶಾಸಕರು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತಾಗಿ ಚರ್ಚೆ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಉತ್ತರ ಕರ್ನಾಟಕ ಭಾಗದ ಶಾಸಕರಿಗೇನೆ ಸದನದಲ್ಲಿ ಹೆಚ್ಚು ಮಾತನಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡುವಂತಹ ಸಾಧ್ಯತೆ. ಈ ಸಂದರ್ಭ ಆಕ್ರೋಶವನ್ನ ಪ್ರತಿಪಕ್ಷಗಳ ಸದಸ್ಯರು ಹೊರಹಾಕುವಂತಹ ಚಾನ್ಸಸ್ ದಟ್ಟವಾಗಿದೆ. ಮಾತಲ್ಲೇ ಚಾಟಿ ಏಟು ನೀಡೋದಕ್ಕೆ ಶಾಸಕರು ಕೂಡ ಭರ್ಜರಿ ಸಿದ್ಧತೆ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದು, ಸದನದಲ್ಲಿ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಶಾಸಕರು ಒತ್ತಾಯ ಮಾಡುವಂತ ಸಾಧ್ಯತೆ ಇದೆ. ಸಮಯ ನೋಡಿ ಪ್ರಕ್ರಿಯೆ ಅಂತ ಹೇಳಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಈಗಾಗಲೇ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬರೀ ವಿಪಕ್ಷಗಳು ಮಾತ್ರವಲ್ಲ, ಆಡಳಿತಾರೂಢ ಪಕ್ಷದ ನಾಯಕರು ಕೂಡ ಬೆಳಗಾವಿ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸ್ತಾ ಇದ್ದಾರೆ. ಅಂಡ್ ಗೋಕಾಕ್, ಚಿಕ್ಕೋಡಿ ಎಲ್ಲವೂ ಕೂಡ ಪ್ರತ್ಯೇಕವಾಗಿ ಆಗಬೇಕು ಅನ್ನುವಂಥದ್ದು ಕೂಡ ಬೇಡಿಕೆ ಇದೆ ಆಡಳಿತಾರೂಢ ಪಕ್ಷದ ನಾಯಕರಿಂದಾನೆ. ಸೊ ಹಾಗಾಗಿ ಒಂದು ಫೈರ್ ಸೆಟ್ ಆಗುವಂತಹ ರೀತಿಯಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಚರ್ಚೆ ಆಗುವ ಸಾಧ್ಯತೆ.